ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಅಂಗನವಾಡಿನಲ್ಲಿ ಕೊಡೋ ಮಿಲ್ಕ್ ಪೌಡರ್ನಿಂದ ಹೇಗೆ ರಸಮಲೈನ ಮಾಡೋದು ತುಂಬ ಸುಲಭವಾಗಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅಂಗನವಾಡಿನಲ್ಲಿ ಕೊಡೋ ಮಿಲ್ಕ್ ಪೌಡರ್ನಿಂದ ಅಲ್ಲ, ನೀವು ಹೊರಗಡೆನಲ್ಲಿ ಅಂಗಡಿನಲ್ಲಿ ಕೂಡ ಮಿಲ್ಕ್ ಪೌಡರ್ನ ತಂದು ಮಾಡ್ಬೋದು. ಹಾಗೆ ಹಾಲಿನಲ್ಲೂ ಸುಧಾ ಮಾಡ್ಬೋದು. ಯಾರ ಮನೆಯಲ್ಲಿ ಹಾಲಿರಲ್ಲ ಹೇಳಿ? ಕೆಲವು ಸಲ ಹಾಲನ್ನು ಜಾಸ್ತಿ ತಂದಾಗ ನೀವು ಈ ಥರ ಸ್ವೀಟ್ನ ಮಾಡ್ಕೊಳ್ಳಿ, ತುಂಬ ಇಷ್ಟಪಟ್ಟು ತಿಂತೀರಾ. ಹೊರಗಡೆನಲ್ಲಿ ಎಷ್ಟೋ ಜನ ತಿನ್ನೋದಕ್ಕೆ ಇಷ್ಟಪಡಲ್ಲ. ಹಾಗೆ ಹೊರಗಡೆನಲ್ಲಿ ಇದು ಕಾಸ್ಟ್ಲಿ ಸ್ವೀಟು ತಿನ್ನೋದಕ್ಕಾಗಲ್ಲ ಎಷ್ಟೋ ಜನಗಳಿಗೆ. ಅದ್ರ ಬದಲು ನಾವು ಈ ಥರ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಬೇಗ ಮಾಡ್ಕೋಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಇವಾಗ ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಬೌಲ್ನಲ್ಲಿ ಹಾಲು ಪೌಡರ್ನ ತೊಗೊಂಡಿದ್ದೀನಿ. ನೀವು ಯಾವುದೇ ಕಪ್ನ ಅಳತೆಯಲ್ಲಿ ಹಾಲು ಪೌಡರ್ನ ತೊಗೋಬೋದು. ನಾನು ಅದೇ ಸೇಮ್ ಕಪ್ನಲ್ಲಿ ಎಲ್ಲ ಮೆಜರ್ಮೆಂಟನ್ನು ನಾನು ತೋರಿಸ್ತಾ ಇದ್ದೀನಿ. ಈಗ ನಾನು ಯಾವ ಕಪ್ನಲ್ಲಿ ಹಾಲು ಪೌಡರ್ನ ತೊಗೊಂಡಿದ್ದೆ ಅದೇ ಕಪ್ನಲ್ಲಿ ನಾನು 3 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಕರೆಕ್ಟಾಗಿ 3 ಕಪ್ಪು ಸರಿ ಹೋಗುತ್ತೆ. ಈ ಥರ 3 ಕಪ್ಪು ನೀರನ್ನು ಹಾಕ್ಕೊಂಡು ಸ್ವಲ್ಪ ನೀರು ಬಿಸಿ ಆಗಬೇಕು, ಉಗುರು ಬೆಚ್ಚಗಾಗಬೇಕು. ಉಗುರು ಬೆಚ್ಚಗಾದ ತಕ್ಷಣ ನೀರನ್ನು ನಾವು ಹಾಲು ಪೌಡರ್ನ ಹಾಕ್ಕೊಳ್ಳೋಣ. ಈ ಥರ ಜಾಸ್ತಿ ನೀರು ಸುಡೋವರೆಗೂ ನೀವು ಕಾಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೆಚ್ಚಗಾದ ತಕ್ಷಣ ನಾವು ಹಾಲು ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ತುಂಬ ಬೇಗ ನೀಟಾಗಿ ಹಾಲು ಪೌಡರು ಮಿಕ್ಸ್ ಆಗುತ್ತೆ. ನೀವು ತಣ್ಣೀರಿನಲ್ಲಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಲೇಟಾಗಿ ಆಗುತ್ತೆ. ಈ ಥರ ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ಹಾಲು ಪೌಡರ್ನ ಹಾಕ್ಕೊಂಡ್ರೆ ತುಂಬ ಬೇಗ ಹಾಲು ಪೌಡರು ಮಿಕ್ಸ್ ಆಗುತ್ತೆ. ನೋಡಿ ಈ ಥರ ಎಷ್ಟು ಬೇಗ ಮಿಕ್ಸ್ ಆಗಿದೆ. ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ನೀಟಾಗಿ ಹಾಲು ಚೆನ್ನಾಗಿ ಕುದಿಯೋವರೆಗೂ ನಾವು ಕೈಯಾಡಿಸ್ತಾನೆ ಇರಬೇಕು. ಯಾಕೆ ಅಂದರೆ ಹಾಲು ಪೌಡರಿಂದ ನಾನು ಮಾಡ್ತಿರೋದ್ರಿಂದ ತಳ ಹತ್ತು ಬಿಡುತ್ತೆ. ಅದಕ್ಕೋಸ್ಕರ ನಾವು ಹಾಲು ಸ್ವಲ್ಪ ಕುದಿಯೋವರೆಗೂ ನಾವು ಈ ಥರ ಕೈಯಾಡಿಸ್ತಾ ಇರಬೇಕು. ನೀವು ಫ್ಲೇಮ್ನ ಜಾಸ್ತಿ ಮಾಡಿಬಿಟ್ಟೆ ಈ ಥರ ಕೈಯಾಡಿಸ್ಕೊಂಡು ಹಾಲು ಕುದಿಯೋವರೆಗೂ ಕೈಯಾಡಿಸ್ಕೊಳ್ಳಿ. ನೋಡಿ ಈ ಥರ ನೀವು ಬಿಟ್ಬಿಟ್ರೆ ಅದು ತಳ ಹತ್ಬಿಡುತ್ತೆ. ಹಾಲಾದರೆ ನಾವು ಈ ಥರ ಕೈಯಾಡಿಸೋ ಅವಶ್ಯಕತೆ ಇರಲ್ಲ. ಹಾಲು ಪೌಡರ್ ಆಗಿರೋದ್ರಿಂದ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಆದಷ್ಟು ನೀವು ಹಾಲು ಕುದಿಯೋವರೆಗೂ ಕೈಯಾಡಿಸ್ತಾನೆ ಇರಿ. ಈ ಥರ ನೋಡಿ ಹಾಲು ಕುದಿ ಬರ್ತಾಯಿದೆ. ನೋಡಿ ಹಾಲು ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಕುದಿಬೇಕು. ಈ ಥರ ಚೆನ್ನಾಗಿ ಹಾಲನ್ನು ಕುದಿಸ್ಕೊಂಡು ನಾನು ಇದಕ್ಕೆ ವೆನಿಗರ್ನ ಹಾಕೋತಾ ಇದ್ದೀನಿ. ಈ ಥರ ನೋಡಿ ನಾನು ಒಂದು 4 ಟೀ ಸ್ಪೂನಷ್ಟು ವೆನಿಗರ್ನ ತೊಗೊಂಡಿದ್ದೀನಿ. ಈ ಥರ ನೀವು ನಿಂಬೆಹಣ್ಣನ್ನ ತೊಗೊಳ್ಳೋದಾದರೆ ನಿಂಬೆಹಣ್ಣನ್ನು ತೊಗೋಬೋದು. ನಾನು ನಿಂಬೆಹಣ್ಣು ಇರಲಿಲ್ಲ, ಅದಕ್ಕೆ ವೆನಿಗರ್ನ ತೊಗೊಂಡಿದ್ದೀನಿ. ನಿಂಬೆಹಣ್ಣನ್ನ ತೊಗೊಳ್ಳೋದಾದರೆ ನೀವು ನಾನು ತೋರಿಸಿರೋ ಕನ್ಸಿಸ್ಟೆನ್ಸಿಗೆ ನೀವು ಒಂದು ದಪ್ಪನ ಗಾತ್ರದ ನಿಂಬೆಹಣ್ಣನ್ನು ತೊಗೋಬೇಕಾಗುತ್ತೆ. ನೋಡಿ ಈ ಥರ ನೀಟಾಗಿ ಸ್ವಲ್ಪ ಸ್ವಲ್ಪನೇ ವೆನಿಗರ್ನ ಹಾಕ್ಕೊಂಡು ನಾನು ಹಾಲನ್ನು ಒಡಿಸ್ಕೊತಾ ಇದ್ದೀನಿ. ನೋಡಿ ಹಾಲು ಚೆನ್ನಾಗಿ ಹೊಡಿತಾ ಇದೆ. ಈ ಥರ ಚೆನ್ನಾಗಿ ಹೊಡ್ಕೋಬೇಕು. ನೀರು ಮತ್ತು ಪನ್ನೀರು ಬೇರೆ ಬೇರೆ ಸಪ್ರೇಟ್ ಆಗಬೇಕು. ಅಲ್ಲಿವರೆಗೂ ನೀವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ಳಿ. ನೋಡಿ ಎಷ್ಟು ಬೇಗ ಆಗಿಬಿಡ್ತು ಅಂತ. ನೀರೆಲ್ಲ ಸಪ್ರೇಟ್ ಆಗ್ತಿದೆ. ನೀವು ಸ್ವಲ್ಪ ನಿಂಬೆಹಣ್ಣಿನ ರಸನ ಇಲ್ಲ ವೆನಿಗರ್ನ ಜಾಸ್ತಿ ತೊಗೊಂಡ್ರೆ ಬೇಗ ಆಗಿಬಿಡುತ್ತೆ. ಈ ಥರ ಸ್ವಲ್ಪ ಹಾಕಿದ್ರೆ ಆಗಲ್ಲ. 1 ಸ್ಪೂನ್ 2 ಸ್ಪೂನ್ ಹಾಕ್ಬಾರ್ದು. ನೀವು ಆದಷ್ಟು 4 ಸ್ಪೂನು ಅಥವಾ 5 ಸ್ಪೂನ್ ಹಾಕಿದ್ರೂ ನಡೆಯುತ್ತೆ. ಈ ಥರ ನೀಟಾಗಿ ಹಾಲನ್ನು ಉಡಿಸ್ಕೋಬೇಕು. ನೋಡಿ ಈಗ ಹಾಲೆಲ್ಲ ಚೆನ್ನಾಗಿ ಹೊಡೆದಿದೆ. ಈ ಥರ ಎಲ್ಲ ನೀರು ಮತ್ತು ಪನ್ನೀರು ಬೇರೆ ಬೇರೆ ಆಗಿದೆ. ಈ ಥರ ಚೆನ್ನಾಗಿ ಹಾಲನ್ನು ಹೊಡಿಸ್ಕೊಳ್ಳಿ. ಈಗ ಇದಾಗಿದೆ. ಈಗ ಇದನ್ನು ನಾನು ಸೈಡ್ಗೆ ಎತ್ತಿಡ್ಕೋತೀನಿ. ನೋಡಿ ಈ ಥರ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ, ಟೈಮ್ ಇದ್ದರೆ. ಇಲ್ಲಾಂದರೆ ನೀವು ಬಿಸಿನೇ ಹಾಕ್ಕೋಬೋದು. ನೋಡಿ ಇವಾಗ ನಾನು ತೋರಿಸ್ತೀನಿ. ನಾನು ಕೆಳಗಡೆ ಒಂದು ದೊಡ್ಡದಾಗಿರೋ ಬೌಲನ್ನು ತೊಗೊಂಡಿದ್ದೀನಿ. ಹಾಗೆ ಈ ಥರ ಜಾಲರಿನ ನಾನು ತೊಗೊಂಡಿದ್ದೀನಿ.
ಈ ಥರ ಯಾವುದೇ ನೀವು ನಿಮ್ಮ ಮನೆಯಲ್ಲಿ ಯಾವುದಿದೆ ಅದನ್ನು ತೊಗೊಂಡು ಇದಕ್ಕೆ ನಾನು ಒಂದು ಬಟ್ಟೆನ ಹಾಕೋತಾ ಇದ್ದೀನಿ. ಆದಷ್ಟು ಸ್ವಲ್ಪ ತೆಳುವಾಗಿರೋ ಬಟ್ಟೆನ ಹಾಕ್ಕೊಳ್ಳಿ, ಕಾಟನ್ ಬಟ್ಟೆನ. ನೋಡಿ ಈ ಥರ ನಾನು ಪನ್ನೀರನ್ನ ಹಾಲೆಲ್ಲ ಒಡಿಸ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ. ಈ ಥರ ಹಾಕ್ಕೊಂಡು ನಾವು ಇದಕ್ಕೆ ತಣ್ಣೀರನ್ನು ಹಾಕೋಬೇಕು. ಈ ಥರ ನಾವು ನೀರನ್ನು ಹಾಕ್ಕೊಂಡು ಇದನ್ನು ನಾವು 2 ಸಲ ತೊಳ್ಕೊಳ್ಳೋದ್ರಿಂದ ನಾವು ವೆನಿಗರ್ನ ಹಾಕ್ಕೊಂಡಿರ್ತೀವಲ್ಲ ಅದು ಹುಳಿ ಅಂಶ ಎಲ್ಲ ಹೋಗುತ್ತೆ. ಈ ಥರ ನೀಟಾಗಿ ತಣ್ಣೀರನ್ನು ಹಾಕ್ಕೊಂಡು ನೀಟಾಗಿ 2 ಸಲ ತೊಳ್ಕೊಳ್ಳಿ. ಈ ಥರ ನೀಟಾಗಿ ತೊಳ್ಕೊಬೇಕು. ಈ ಥರ ತಣ್ಣೀರನ್ನು ಹಾಕ್ಕೊಂಡು ತೊಳ್ಕೊಂಡು ನಾವು ಈಗ ಇದನ್ನು ಫುಲ್ಲು ಬಟ್ಟೆನಲ್ಲಿ ಕವರ್ ಮಾಡಿ ನಾವು ಎಷ್ಟು ನೀರಿನ ಅಂಶ ಇದೆಯೋ ಅಷ್ಟೆಲ್ಲ ಫುಲ್ಲು ನಾವು ನೀಟಾಗಿ ಹಿಂಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಆದಷ್ಟು ನೀವು ಪ್ರೆಸರ್ನಲ್ಲಿ ನೀಟಾಗಿ ಈ ಥರ ಹಿಂಡ್ಕೊಳ್ಳಿ. ನೋಡಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಈ ಥರ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಹಿಂಡ್ಕೋಬೇಕು. ನೋಡಿ ಈ ಥರ. ಈಗ ನಾನು ಅದೇ ಬಟ್ಟೆ ಸ್ವಲ್ಪ ಅಗಲವಾಗಿರೋದ್ರಿಂದ ಅದ್ರ ಮೇಲೆ ನಾನು ಪುನಃ ಅದೇ ಬಟ್ಟೆನ ಹಾಕಿ ಈ ಥರ ನೀಟಾಗಿ ಪ್ರೆಸ್ ಮಾಡಿ ಇದನ್ನು ನಾನು ಒಂದು ಅರ್ಧ ಗಂಟೆ ಬಿಟ್ಬಿಡ್ತೀನಿ. ನೀವು ಬೇಕಿದ್ರೆ ಇದ್ರ ಮೇಲೆ ಸ್ವಲ್ಪ ಭಾರವಾಗಿರೋ ವಸ್ತುನ ಇಟ್ಟು ಇಡ್ಬೋದು. ಈಗ ನೋಡಿ ನಾನು ಅರ್ಧ ಗಂಟೆ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ ನೀರಿನ ಅಂಶ ಎಲ್ಲ ಸ್ವಲ್ಪನೂ ಇರಬಾರ್ದು, ಅಲ್ಲಿವರೆಗೂ ನೀವು ಈ ಥರ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನೀವು ಇಟ್ಟು ತೆಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಪನ್ನೀರು ಬಂದಿದೆ ಅಂತ. ಈಗ ಇದು ಆಗಿದೆ. ಈಗ ಇದನ್ನು ನಾನು ಮ್ಯಾಶ್ ಮಾಡ್ಕೋಬೇಕು ನೀಟಾಗಿ. ನೋಡಿ ಈಗ ಇದನ್ನು ನಾನು ತಗೊಂಡು ನಾನು ಶೆಲ್ಫೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಒರೆಸಿ. ಈಗ ನಾನು ಅದೇ ಶೆಲ್ಫ್ ಮೇಲೇ ನೀಟಾಗಿ ಪನ್ನೀರೆಲ್ಲ ತಗೊಂಡು ಈಗ ಅದನ್ನು ನಾವು ಆದಷ್ಟು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿ ನಾವು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ನೀಟಾಗಿ ಪನ್ನೀರೆಲ್ಲ ನೀಟಾಗಿ ಈ ಥರ ಹೊಡ್ಕೊಂಡು ಆದಷ್ಟು ನೀವು ಎಷ್ಟಾಗುತ್ತೋ ಅಷ್ಟು ಪ್ರೆಸ್ ಮಾಡಿ ಚೆನ್ನಾಗಿ ನೀವು ಇದನ್ನು ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಅದು ಉಂಡೆ ಬೆಣ್ಣೆ ಥರ ಬರಬೇಕು, ಅಲ್ಲಿವರೆಗೂ ನೀವು ನೀಟಾಗಿ ಇದನ್ನು ಮ್ಯಾಶ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ನೀಟಾಗಿ ಆದಷ್ಟು ಪ್ರೆಸ್ ಮಾಡಿ ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ನಾವು ಎಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ತೀವೋ ಅಷ್ಟು ಸ್ವೀಟು ಚೆನ್ನಾಗಿ ಬರುತ್ತೆ. ನೋಡಿ ನಾನು ಚೆನ್ನಾಗಿ ಒಂದು 10 ನಿಮಿಷ 15 ನಿಮಿಷ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ 5 ನಿಮಿಷ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೋದು. ಮಿನಿಮಮ್ ನಾವು ಇದನ್ನು ಒಂದು 20 ಮಿನಿಟ್ಸ್ ಆದರೂ ನಾವು ಇದನ್ನು ಮ್ಯಾಶ್ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಇವಾಗೆಲ್ಲ ನಾನು ನೀಟಾಗಿ ಚೆನ್ನಾಗಿ ಪ್ರೆಸ್ ಮಾಡಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈ ಥರ ಉಂಡೆ ಥರ ಆಗಬೇಕು. ಈ ಥರ ಚೆನ್ನಾಗಿ ಈ ಥರ ಉಂಡೆನ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿದೆ. ಈ ಥರ ನಾವು ಬೆಣ್ಣೆ ಥರ ಉಂಡೆನ ಮಾಡ್ಕೊಂಡಷ್ಟು ನಾವು ಚೆನ್ನಾಗಿ ಮ್ಯಾಶ್ ಮಾಡಿದಷ್ಟು ಸ್ವೀಟು ಚೆನ್ನಾಗಿ ಬರುತ್ತೆ. ಈಗ ನಾನು ಇದನ್ನು ಉಂಡೆ ಥರ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಆದಷ್ಟು ನೀವು ಈ ಥರ ಹೊಡಿದೇನೆ ಇರೋ ಥರ ನೀಟಾಗಿ ಉಂಡೆನ ಮಾಡಿಕೊಂಡು ಈ ಥರ ಎತ್ತಿಟ್ಕೊಳ್ಳಿ. ನೀವೇನಾದರೂ ಈ ಟೈಮ್ನಲ್ಲೂ ನೀವು ಉಂಡೆನ ಮಾಡ್ಕೊಳ್ಳುವಾಗ ಚೆನ್ನಾಗಿ ನೀವು ಪ್ರೆಸ್ ಮಾಡಿಕೊಂಡು ಈ ಥರ ಉಂಡೆನ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಈ ಥರ ಆಗುತ್ತೆ. ನೀವು ಈ ಥರ ಶೇಪ್ನಲ್ಲಿ ಮಾಡ್ಕೊಳ್ಳಿ. ನೋಡಿ ಈಗ ನಾನು ಎಲ್ಲ ಉಂಡೆನೂ ಅದೇ ಥರ ಮಾಡ್ಕೋತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ತೀವೋ ಅಷ್ಟು ರಸ್ಮಲಾಯಿ ಚೆನ್ನಾಗಿ ಬರುತ್ತೆ. ನೋಡಿ ಈಗ ನಾನು ಎಲ್ಲನೂ ಉಂಡೆನ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಇದ್ರ ಮೇಲೆ ಒಂದು ಬಟ್ಟೆನ ಹಾಕ್ಬಿಟ್ಟು ಮುಚ್ಚಿಡ್ತೀನಿ. ನೋಡಿ ಇವಾಗ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ. ನಾನು ಯಾವುದರಲ್ಲಿ ಹಾಲು ಪೌಡರ್ನ ಹೊಡಿಸ್ಕೊಂಡಿದ್ದೆ ಅದೇ ಪಾನನ್ನು ನಾನು ತೊಳ್ಕೊಂಡಿದ್ದೀನಿ. ಈಗ ಅದೇ ಪಾನಿಗೆ ನಾನು ಸೇಮ್ ಅದೇ ಕಪ್ನಲ್ಲೇ 3 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಈಗ ಅದೇ ಕಪ್ನಲ್ಲಿ ನಾನು 3/4 ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ.
ಈ ಥರ ಮುಕ್ಕಾಲು ಕಪ್ಪು ಸಾಕಾಗುತ್ತೆ. ನಿಮಗೆ ಜಾಸ್ತಿ ಸ್ವೀಟ್ನೆಸ್ ಇಷ್ಟ ಆದರೆ 1 ಕಪ್ಪಷ್ಟು ಹಾಕೋಬೋದು. ನೋಡಿ ಈ ಥರ ಸಕ್ಕರೆನ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡೋಣ. ಇದು ಪಾಕ ಬರೋ ಏನು ಅವಶ್ಯಕತೆ ಇಲ್ಲ, ಜಸ್ಟ್ ಸಕ್ಕರೆ ಎಲ್ಲ ಕರಗಿ ನೀರು ಕುದಿದ್ರೆ ಸಾಕಾಗುತ್ತೆ. ಈಗ ನೋಡಿ ಸಕ್ಕರೆ ನೀರು ಕುದೀತಾ ಇದೆ. ಈಗ ನಾನು ಇದನ್ನು ಉಂಡೆನ ಪನ್ನೀರ್ ಉಂಡೆನ ಈ ಥರ ಮಾಡಿರೋದನ್ನು ಹಾಕೋತಾ ಇದ್ದೀನಿ. ಈ ಥರ ಎಲ್ಲನೂ ನಾನು ಹಾಕೋತೀನಿ. ನಾನು ಎಷ್ಟು ಉಂಡೆನ ಮಾಡ್ಕೊಂಡಿದ್ದೆ ಅಷ್ಟು ಉಂಡೆನ ಹಾಕೋತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋದಾದರೆ ಇದೇ ಸೇಮ್ ನಾನು ತೋರಿಸಿರೋ ಅಳತೆನಲ್ಲೇ ಡಬಲ್ಲು ಹಾಕ್ಕೊಳ್ಳಿ, ಹಾಗಿನ್ನ ಜಾಸ್ತಿ ಸ್ವೀಟು ನಿಮಗೆ ಸಿಗುತ್ತೆ. ನೋಡಿ ಈಗ ನಾನು ಎಲ್ಲ ಉಂಡೆನ ಹಾಕ್ಕೊಂಡು ನಾನು 5 ನಿಮಿಷ ಐ ಫ್ಲೇಮಲ್ಲಿ ಕುದಿಸ್ಕೊತೀನಿ. ನೋಡಿ 5 ನಿಮಿಷ ನಾನು ಐ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ. ಈ ಥರ ಈಗ ನಾನು ಫ್ಲೇಮ್ನ ಕಮ್ಮಿ ಮಾಡಿ ನಾನು ಲೋ ಫ್ಲೇಮಲ್ಲಿ ನಾನು 20 ಮಿನಿಟ್ಸ್ ಒಂದು 20 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಡಬಲ್ ಸೈಜ್ ಆಗಿದೆ ಅಂತ. ಈ ಥರ ನೀವು ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಕುದಿಸ್ಕೊಳ್ಳೋದು ಇದರಲ್ಲಿ ಇಂಪಾರ್ಟೆಂಟು. ನಾವು ಫಸ್ಟ್ ಹಾಕಿದಾಗ ನಾವು ಐ ಫ್ಲೇಮಲ್ಲೇ ಕುದಿಸ್ಕೋಬೇಕು. ನೋಡಿ ಇವಾಗ ನಾನು 20 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ. ನೋಡಿ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ಬೆಂದಿದೆ. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ನಾನು ಎತ್ತಿಟ್ಬಿಡ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೋತೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಈಗ ನಾನು ರಬ್ಡಿನ ರೆಡಿ ಮಾಡ್ಕೊಳ್ಳೋಣ ರಸಮಲೈಗೆ. ಈಗ ನಾನು ಅಲ್ಲಿಗೆ ಇನ್ನೊಂದು ಚಿಕ್ಕ ಪ್ಯಾನ್ನ ತಗೊಂಡಿದ್ದೀನಿ. ಅಲ್ಲಿಗೆ ನಾನು ಮುಕ್ಕಾಲು ಕಪ್ಪಲ್ಲಿ 3 ಸಲ ನಾನು ನೀರನ್ನು ಹಾಕೋತಾ ಇದ್ದೀನಿ. ಮುಕ್ಕಾಲು ಕಪ್ಪಷ್ಟು ನೀರನ್ನು ನಾನು ತಗೊಂಡಿದ್ದೀನಿ. ಈ ಥರ 3 ಕಪ್ಪಷ್ಟು ಮುಕ್ಕಾಲು ಕಪ್ಪು ನೀರನ್ನು 3 ಸಲ ಹಾಕ್ಕೊಂಡು ಸ್ವಲ್ಪ ಈ ನೀರನ್ನು ಬಿಸಿ ಆಗಬೇಕು. ಈಗ ನಾನು ಅರ್ಧ ಕಪ್ಪಷ್ಟು ಹಾಲು ಪೌಡರ್ನ ತೊಗೊಂಡಿದ್ದೀನಿ. ಮುಕ್ಕಾಲು ಕಪ್ಪಾದರೂ ನಡೆಯುತ್ತೆ, ಏನಾಗಲ್ಲ. ನಿಮಗೆ ಸ್ವಲ್ಪ ಗಟ್ಟಿ ಕ್ವಾಂಟಿಟಿನಲ್ಲಿ ಬೇಕು ಅಂತಂದರೆ ಮುಕ್ಕಾಲು ಕಪ್ಪಷ್ಟು ಹಾಲು ಪೌಡರ್ನ ತೊಗೊಳ್ಳಿ. ನಾನು ಅರ್ಧ ಕಪ್ಪಷ್ಟು ಹಾಲು ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ನೀವು ಹಾಲಿನಲ್ಲೂ ಮಾಡ್ಕೋಬೋದು. ನಾನು ಸೇಮ್ ಎಲ್ಲನೂ ಹಾಲು ಪೌಡರ್ನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಹಾಲು ಪೌಡರೆಲ್ಲ ಮಿಕ್ಸ್ ಆಗೋವರೆಗೂ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪನೂ ಗಂಟಿಲ್ಲ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕೋತೀನಿ. ನೀವು ಸ್ವೀಟ್ ಜಾಸ್ತಿ ಇಷ್ಟಪಡೋದಾದರೆ ಮುಕ್ಕಾಲು ಕಪ್ಪಷ್ಟು ಹಾಕೋಬೋದು. ಈಗ ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಲನ್ನು ಕುದಿಯೋದಕ್ಕೆ ಬಿಡೋಣ. ನೀವು ಕೇಸರಿನ ಬೇಕಿದ್ದರೂ ಹಾಕೋಬೋದು, ಇಲ್ಲ ಕೇಸರಿ ಇಲ್ಲ ಅನ್ನೋದಾದರೆ ಸ್ವಲ್ಪ ಅರಶಿನ ಪುಡಿನ ಹಾಕೋಬೋದು. ನಾನು ಏನೂ ಹಾಕ್ಕೊಂಡಿಲ್ಲ, ಕೇಸರಿ ಇರಲಿಲ್ಲ, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ನೀವು ಕೇಸರಿ ಇದ್ದರೆ ಹಾಕ್ಕೊಳ್ಳಿ. ಕೇಸರಿ ಅಂದರೆ ಫುಡ್ ಕಲರ್ ಅಲ್ಲ, ಮಾಮೂಲಿ ಕೇಸರಿ ಬರುತ್ತಲ್ಲ ಅದನ್ನು ಒಂದು 5-6 ದಳನ ನೀವು ಕೇಸರಿ ದಳ ಬರುತ್ತಲ್ಲ ಅದನ್ನು ಹಾಕೋಬೋದು. ನೋಡಿ ಈಗ ನಾನು ಚೆನ್ನಾಗಿ ಹಾಲನ್ನು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಕುದಿಸ್ಕೋಬೇಕು. ಈಗ ಇದು ಆಗಿದೆ. ಈಗ ಇದನ್ನು ಫ್ಲೇಮ್ನ ಆಫ್ ಮಾಡ್ತೀನಿ. ಈಗ ನೀವು ಇದನ್ನು ತಣ್ಣಗಾಗೋದಕ್ಕೆ ಬೇಕಿದ್ದರೂ ಇಡ್ಬೋದು, ಆದರೆ ನಾನು ತಣ್ಣಗಾಗೋದಕ್ಕೆ ಇಟ್ಟಿಲ್ಲ, ಬಿಸಿ ಹಾಲಿಗೆ ಹಾಕೋತಾ ಇದ್ದೀನಿ. ನೋಡಿ ಈಗ ನಾನು ರಸಮಲೈನ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಸಕ್ಕರೆ ಪಾಕನ ಸ್ವಲ್ಪ ಹಿಂಡ್ಕೊಂಡು ಈ ಥರ ಹಾಲಿನೊಳಗಡೆ ಹಾಕೋತೀನಿ. ಈ ಥರ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ತುಂಬ ಏನೂ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಚೆನ್ನಾಗೆಲ್ಲ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ಬೆಂದಿದೆ. ನಾವು ಈ ಥರ ಸಕ್ಕರೆ ಪಾಕನಲ್ಲಿ ರಸಮಲೈನ ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಸ್ವೀಟು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲನೂ ನಾನು ಪ್ರೆಸ್ ಮಾಡಿ ಹಾಲಿನೊಳಗಡೆ ಹಾಕೋತೀನಿ. ಈಗ ನೋಡಿ ಎಲ್ಲನೂ ಹಾಕ್ಕೊಂಡಾಗಿದೆ. ಈಗ ಇದನ್ನು ನಾವು ಆಚೆನೇ ಸ್ವಲ್ಪ ಇದನ್ನು ತಣ್ಣಗಾಗೋವರೆಗೂ ಪ್ಲೇಟ್ನ ಮುಚ್ಚಿ ಇಟ್ಬಿಡೋಣ. ನೋಡಿ ಹಾಲೆಲ್ಲ ಫುಲ್ಲು ತಣ್ಣಗಾಗಿದೆ. ಸ್ವಲ್ಪ ಬಿಸಿ ಇರೋವರೆಗೂ ನೀವು ಸ್ವಲ್ಪ ಉಗುರು ಬೆಚ್ಚಗಿರೋವರೆಗೂ ಆಚೆ ಇಡಿ. ಈ ಥರ
ಸ್ವಲ್ಪ ಆರಿದ ತಕ್ಷಣ ನಾವು ಫ್ರಿಜ್ಗೆ ಇಟ್ಬಿಡೋಣ. ನೀವು ಟೈಮ್ ಇದ್ದರೆ ಒಂದು ನೈಟ್ ಪೂರ್ತಿ ಇಡ್ಬೋದು, ಇಲ್ಲಾಂದರೆ ನೀವು 2 ಅವರ್ಸ್ ಆದರೂ ಇಡಿ. ತುಂಬ ಸ್ವೀಟು ಚೆನ್ನಾಗಿ ಬರುತ್ತೆ ಈ ಥರ ನಾವು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ. ನೋಡಿ ಇವಾಗ ನಾನು ಫ್ರಿಜ್ನಲ್ಲಿ ಇಟ್ಟು ತಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ರಸಮಲೈ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಬೇಕ್ರಿನಲ್ಲಿ ಹೊರಗಡೆನಲ್ಲಿ ಈ ಥರ ಸ್ವೀಟನ್ನ ತಿನ್ನೋದಕ್ಕೆ ಇಷ್ಟಪಡಲ್ಲ, ಈ ಥರ ಸುಲಭವಾಗಿ ನಾವು ರಸಮಲೈನ ಮಾಡ್ಕೋಬೋದು. ಯಾಕೆ ಎಷ್ಟೋ ಸಲ ನಾವೇನೇ ಹೊರಗಡೆನಲ್ಲಿ ತಿನ್ನೋದಕ್ಕೆ ಇಷ್ಟಪಡಲ್ಲ, ಅದಕ್ಕೆ ಈ ಥರ ನಾನು ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ ಈಗ ರಸಮಲೈ ಎಲ್ಲ ಹಾಕ್ಕೊಂಡು ಇದಕ್ಕೆ ನಾನು ಗೋಡಂಬಿ ಬಾದಾಮಿನ ಈ ಥರ ಪೀಸಸ್ ಆಗಿ ಕಟ್ ಮಾಡಿ ಹಾಕೋತೀನಿ. ಈ ಥರ ನೀವು ಡ್ರೈ ಫ್ರೂಟ್ಸ್ನ ಹಾಕೋಬೋದು. ಗೋಡಂಬಿ, ಬಾದಾಮಿ, ಪಿಸ್ತಾ ಯಾವುದಿದ್ರೂ ನೀವು ಹಾಕ್ಕೊಂಡು ಈ ಥರ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ನೀವೊಂದ್ಸಲ ನಾನು ತೋರಿಸಿರೋ ಮೆಥಡ್ನಲ್ಲಿ ಟ್ರೈ ಮಾಡಿ. ನಿಮಗೆ ಈ ಸ್ವೀಟ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ರೆಸಿಪಿನ ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ಮಿಲ್ಕ್ ಪೌಡರ್ನಲ್ಲಿ ಇನ್ನೂ ಒಂದು ಸ್ವೀಟ್ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.